ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟೆ. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಳ ಮೇಲೆ ಕೊಡುವಂತಹ ಬಡ್ಡಿಯ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಎಫ್ಡಿ ಅಂತ ಸಾಮಾನ್ಯವಾಗಿ ಕರೆಯಲ್ಪಡುವ ನಿಶ್ಚಿತ ಠೇವಣಿ ರೂಪದ ಒಂದು ಜನಪ್ರಿಯ ಹೂಡಿಕೆಯ ಆಯ್ಕೆ ಹೆಚ್ಚಿನ ರಿಟರ್ನ್ ಗಳಿಸುವುದಕ್ಕೆ ಉಳಿತಾಯ ಖಾತೆಯಲ್ಲಿ ಹಣ ಇಡುವ ಬದಲು ಎಫ್ಡಿಯಲ್ಲಿ ಹಣವನ್ನು ಇಡುವುದು ಒಳ್ಳೆಯದು. ದೊಡ್ಡ ದೊಡ್ಡ ಬ್ಯಾಂಕುಗಳು ಅಲ್ಪಾವಧಿಯಿಂದ ಮಧ್ಯಮಾವಧಿಗಳ ಎಫ್ಡಿಗಳ ಮೇಲೆ ಆಕರ್ಷಕ ಬಡ್ಡಿ ದರವನ್ನು ಕೊಡ್ತವೆ. 1 ರಿಂದ 3 ವರ್ಷಗಳವರೆಗಿನ ಎಫ್ಡಿಗಳ ಮೇಲೆ ಶೇಕಡ 6 ರಿಂದ 8ರಷ್ಟು ಬಡ್ಡಿ ಸಿಗುತ್ತೆ. ಕೆಲವು ಬ್ಯಾಂಕುಗಳು ಉಳಿತಾಯ ಖಾತೆಗಳಲ್ಲಿ ಶೇಕಡ 8ರಷ್ಟು ಬಡ್ಡಿಯನ್ನು ಕೊಡ್ತಾ ಇವೆ. ಹೀಗೆ ಉಳಿತಾಯ ಖಾತೆ ಮತ್ತು ನಿಶ್ಚಿತ ಠೇವಣಿಗಳ ಬಡ್ಡಿ ದರ ಹೋಲಿಕೆ ಮಾಡಿ ಗ್ರಾಹಕರನ್ನು ಸೆಳೀತಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಅನೇಕ ದೊಡ್ಡ ದೊಡ್ಡ ಬ್ಯಾಂಕುಗಳು ಉಳಿತಾಯ ಖಾತೆಗಳ ಮೇಲೆ ಶೇಕಡ 2.5 ರಿಂದ 3ರಷ್ಟು ಮಾತ್ರ ಬಡ್ಡಿ ದರವನ್ನು ಕೊಡ್ತಾ ಇವೆ. ಓಕೆ, ನಾವೀಗ ಇವತ್ತಿನ ಸಂಚಿಕೆಯಲ್ಲಿ ಯಾವ್ಯಾವ ಬ್ಯಾಂಕುಗಳು ಎಷ್ಟೆಷ್ಟು ಬಡ್ಡಿ ದರವನ್ನು ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಮೇಲೆ ಕೊಡ್ತಾ ಇವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, 2 ಕೋಟಿ ರೂಪಾಯಿಗಿಂತ ಕಡಿಮೆ ಬ್ಯಾಲೆನ್ಸ್ ಇರುವ ಸೇವಿಂಗ್ಸ್ ಖಾತೆಗಳಲ್ಲಿ DCB ಬ್ಯಾಂಕ್ ಶೇಕಡ 8ರಷ್ಟು ಬಡ್ಡಿಯನ್ನು ಕೊಡ್ತಾ ಇವೆ. ಈ ಬಡ್ಡಿ ದರದಿಂದಾಗಿ ಇದು ಹೆಚ್ಚಿನ ಬಡ್ಡಿಯನ್ನು ಕೊಡುವ ಸಾಲಿನ ಅಗ್ರ ಖಾಸಗಿ ಬ್ಯಾಂಕುಗಳ ಸಾಲಿಗೆ DCB ಬ್ಯಾಂಕ್ ಸೇರಿದೆ. ಪ್ರಸ್ತುತ ಇರುವ ಬಡ್ಡಿ ದರ 2023 ಸೆಪ್ಟೆಂಬರ್ 27ರಿಂದ ಅನ್ವಯ ಆಗಿದೆ. ಇನ್ನು RBL ಬ್ಯಾಂಕ್ ಖಾತೆಯಲ್ಲಿನ ಡೈಲಿ ಬ್ಯಾಲೆನ್ಸನ್ನು ಆಧರಿಸಿ ಬಡ್ಡಿ ದರ ನಿರ್ಧರಿಸುತ್ತೆ. ಉದಾಹರಣೆಗೆ 25 ಲಕ್ಷ ರೂಪಾಯಿಗಿಂತ ಹೆಚ್ಚು ಮತ್ತು 2 ಕೋಟಿ ರೂಪಾಯಿ ಒಳಗೆ ಬ್ಯಾಲೆನ್ಸ್ ಇದ್ದರೆ ಬಡ್ಡಿ ದರ ಶೇಕಡ 7.5ರಷ್ಟಿರುತ್ತೆ. 1 ಲಕ್ಷ ರೂಪಾಯಿವರೆಗಿನ ಠೇವಣಿಗಳ ಮೇಲೆ ಬಡ್ಡಿ ದರ ಶೇಕಡ 4.25ರಷ್ಟು. ಹಾಗೆಯೇ 1 ರಿಂದ 10 ಲಕ್ಷ ರೂಪಾಯಿವರೆಗಿನ ಬ್ಯಾಲೆನ್ಸ್ ಮೇಲೆ ಬಡ್ಡಿ ದರ ಶೇಕಡ 5.5ರಷ್ಟು ಇದೆ. ಇನ್ನು ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ತನ್ನ ಗ್ರಾಹಕರ ಉಳಿತಾಯ ಖಾತೆಗಳ ಮೇಲೆ ಶೇಕಡ 7.5ರಷ್ಟು ಬಡ್ಡಿ ದರವನ್ನು ಕೊಡ್ತಾ ಇದೆ. ಖಾತೆಗೆ ಬ್ಯಾಲೆನ್ಸ್ 1 ರೂಪಾಯಿಯಿಂದ 10 ಲಕ್ಷ ರೂಪಾಯಿವರೆಗೆ ಈ ಬಡ್ಡಿ. ಇನ್ನು 5 ಕೋಟಿ ರೂಪಾಯಿಯಿಂದ 25 ಕೋಟಿ ರೂಪಾಯಿವರೆಗೆ ಬ್ಯಾಲೆನ್ಸ್ ಇದ್ದರೆ ಬಡ್ಡಿ ದರ ಶೇಕಡ 7.75ರಷ್ಟು ಇರುತ್ತೆ. ಹಾಗೆಯೇ ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಉಳಿತಾಯ ಖಾತೆಗಳ ಮೇಲೆ ಶೇಕಡ 3.5 ರಿಂದ 7.5ರಷ್ಟು ಬಡ್ಡಿಯನ್ನು ಕೊಡ್ತಿದೆ. 1 ಲಕ್ಷ ರೂಪಾಯಿವರೆಗೆ ಠೇವಣಿಗಳಿಗೆ ಬಡ್ಡಿ ದರ ಶೇಕಡ 3.5ರಷ್ಟಿದ್ದರೆ 1 ರಿಂದ 5 ಲಕ್ಷ ರೂಪಾಯಿವರೆಗಿನ ಮೊತ್ತಕ್ಕೆ ಶೇಕಡ 5ರಷ್ಟು ಹಾಗೂ ಉಳಿತಾಯ ಖಾತೆಗಳಲ್ಲಿ ಬ್ಯಾಲೆನ್ಸ್ 5 ಲಕ್ಷ ರೂಪಾಯಿ ಮೀರಿದರೆ ಬಡ್ಡಿ ದರ ಶೇಕಡ 7.5ರಷ್ಟು ಸಿಗುತ್ತೆ. ಇನ್ನು AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಉಳಿತಾಯ ಖಾತೆಗಳ ಮೇಲೆ ಶೇಕಡ 7.5ರಷ್ಟು ಬಡ್ಡಿಯನ್ನು ಕೊಡುತ್ತೆ. 5 ಕೋಟಿ ರೂಪಾಯಿಗಿಂತ ಕಡಿಮೆ ಮೊತ್ತವಿದ್ದಲ್ಲಿ ಶೇಕಡ 7.25ರಷ್ಟು ಬಡ್ಡಿ. ಒಂದು ವೇಳೆ 1 ಕೋಟಿ ರೂಪಾಯಿಗಿಂತ ಕಡಿಮೆ ಮೊತ್ತ ಇದ್ದರೆ ಶೇಕಡ 7ರಷ್ಟು ಬಡ್ಡಿ ಸಿಗುತ್ತೆ. ಈ ಬಡ್ಡಿ ದರಗಳು 2023 ಸೆಪ್ಟೆಂಬರ್ 11ರಿಂದ ಜಾರಿಗೆ ಬಂದಿವೆ. ಇನ್ನು IDFC ಫಸ್ಟ್ ಬ್ಯಾಂಕ್ ಇದರ ಬಡ್ಡಿ ದರ ನೋಡೋದಾದರೆ ಬ್ಯಾಲೆನ್ಸ್ ಮೊತ್ತ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ದು 25 ಕೋಟಿ ರೂಪಾಯಿ ಎಷ್ಟಿದ್ದರೆ ಬಡ್ಡಿ ದರ ಶೇಕಡ 7ರಷ್ಟು. 25 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಬ್ಯಾಲೆನ್ಸ್ ಇದ್ದರೆ ಬಡ್ಡಿ ದರ ಶೇಕಡ 6.75ರಷ್ಟು. ಈ ದರಗಳು 2023 ಅಕ್ಟೋಬರ್ 1ರಿಂದ ಅನ್ವಯ ಆಗಲಿವೆ. ಈಗ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಹಣದ ಸುರಕ್ಷತೆ ಹೇಗೆ ಈ ಬಗ್ಗೆ ನೋಡೋದಾದರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಹಣದ ಸುರಕ್ಷತೆಯ ಬಗ್ಗೆ ಭಯ ಬೇಡ. ಈ ಕಿರು ಹಣಕಾಸು ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBIನ ನಿಯಂತ್ರಣಕ್ಕೆ ಒಳಪಡ್ತವೆ. ಇವು RBIನಿಂದ ಪರವಾನಗಿಯನ್ನು ಪಡೆದು ಕಾರ್ಯನಿರ್ವಹಣೆ ಮಾಡ್ತಾ ಇವೆ. ದೇಶದಲ್ಲಿ ಬ್ಯಾಂಕಿಂಗ್ ಸೇವೆಗಳ ಉತ್ತೇಜನಕ್ಕಾಗಿ 2014-15ರ ಬಜೆಟ್ನಲ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಬಗ್ಗೆ ಘೋಷಣೆ ಮಾಡಲಾಯಿತು. ಕಿರು ಹಣಕಾಸು ಬ್ಯಾಂಕುಗಳು ಕಡಿಮೆ ವ್ಯಾಪ್ತಿಯ ಕ್ಯಾಟಗರಿಗೆ ಸೇರಲಿವೆ. ಅವುಗಳ ಕಾರ್ಯಾಚರಣೆಯ ವ್ಯಾಪ್ತಿ ಕೂಡ ಸೀಮಿತ. ಆದಾಗ್ಯೂ ದೊಡ್ಡ ಬ್ಯಾಂಕುಗಳು ಉಳಿತಾಯ ಖಾತೆ, ಚಾಲ್ತಿ ಖಾತೆ, ನಿಶ್ಚಿತ ಠೇವಣಿ, FD, ರೆಕರಿಂಗ್ ಡೆಪಾಸಿಟ್, RD ಮತ್ತು ಸಾಲದಂತಹ ಸೇವೆಗಳನ್ನು ಕೊಡ್ತವೆ. ಸೀಮಿತ ಸಂಪನ್ಮೂಲ ಮತ್ತು ಕಡಿಮೆ ಸಿಬ್ಬಂದಿ ಇರುವ ಕಾರಣ ಇವುಗಳ ಆಪರೇಷನಲ್ ವೆಚ್ಚ ಕಡಿಮೆ ಇರುತ್ತೆ. ಹೀಗಾಗಿ ದೊಡ್ಡ ದೊಡ್ಡ ಬ್ಯಾಂಕುಗಳಿಗೆ ಹೋಲಿಕೆ ಮಾಡಿದರೆ ಇವು ಹೆಚ್ಚಿನ ಬಡ್ಡಿಯನ್ನು ಕೊಡ್ತವೆ. ಗ್ರಾಹಕರನ್ನು ಸೆಳೆಯೋಕೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕುಗಳು ಉಳಿತಾಯ ಖಾತೆಗಳ ಮೇಲೆ ಹಾಗೂ FDಗಳ ಮೇಲೆ ದೊಡ್ಡ ಬ್ಯಾಂಕುಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚಿನ ಬಡ್ಡಿ ದರವನ್ನು ಕೊಡ್ತಾ ಇವೆ. ಈ ಬ್ಯಾಂಕುಗಳು ಕೊಡುವ ಬಡ್ಡಿ ದರ ನಿಮಗೆ ಸೂಕ್ತ ಅನಿಸಿದರೆ ನೀವು ಈ ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಬಹುದು. ಆಗ ನೀವು ಹೆಚ್ಚಿನ ಬಡ್ಡಿಯನ್ನು ಕೂಡ ಗಳಿಸಬಹುದು. ಈ ಉಳಿತಾಯ ಖಾತೆಯ ಹಣವನ್ನು ಎಮರ್ಜೆನ್ಸಿ ಫಂಡ್ ಆಗಿಯೂ ಕೂಡ ನೀವು ಬಳಕೆ ಮಾಡ್ಕೋಬಹುದು. ನಿಮ್ಮ 3 ರಿಂದ 6 ತಿಂಗಳವರೆಗಿನ ಆದಾಯವನ್ನು ಎಮರ್ಜೆನ್ಸಿ ಫಂಡ್ ಆಗಿ ಈ ಬ್ಯಾಂಕುಗಳ ಖಾತೆಗಳಲ್ಲಿ ಇಡಬಹುದು. ಒಂದು ವೇಳೆ ನಿಮಗೆ ಹಣ ಬೇಕು ಅಂದರೆ ಯಾವುದೇ ದಂಡ ಇಲ್ಲದೆ ಹಣವನ್ನು ವಿತ್ಡ್ರಾ ಮಾಡ್ಕೋಬಹುದು. ಆದರೆ ನಿಶ್ಚಿತ ಠೇವಣಿಗಳನ್ನು ಅವಧಿ ಪೂರ್ವದಲ್ಲೇ ಹಿಂಪಡೆದರೆ ಪ್ರೀಮೆಚ್ಯೂರ್ ವಿತ್ಡ್ರಾಗೆ ದಂಡವನ್ನು ಪಾವತಿ ಮಾಡಬೇಕಾಗಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ 9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.